ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವಂತಹ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಐ ಲವ್ ಮೊಹಮ್ಮದ್, ಐ ಲವ್ ಮೊಹಮ್ಮದ್. ಏನ್ ಆರ್ಭಟ, ಏನ್ ಅಬ್ಬರ ಮೊಹಮ್ಮದರ ಪ್ರೇಮದಲ್ಲಿ. ಮೇಲೆ ಯೋಗೀಜಿ ಇದಾರೆ ಅನ್ನೋದನ್ನ ಕೂಡ ಮರೆತು ಬಿಟ್ಟಿದ್ರು. ಯಾವನೋ ಮುಲ್ಲ ಹೇಳಿದ ಅಂತ ಬೀದಿಗಿಳಿದ್ರು. ಈಗ ಐ ಲವ್ ಮೊಹಮ್ಮದ್ ಅಂತಿದ್ದವರಿಗೆ ಅಲ್ಲಾ ನನ್ನ ಬೇಡಿಕೊಳ್ಳುವುದು ಹೇಗೆ ಅಂತಲೂ ಮರ್ತೋಗಿದೆ. ಪಾಪ ಕೈ ನೀಡ್ಕೊಳ್ಳೋದು ಬಿಟ್ಟು ಕೈ ಮುಗಿತಾ ಇದ್ದಾರೆ. ಐ ಲವ್ ಮೊಹಮ್ಮದ್ ಅನ್ನೋದರ ಬದಲು ಅಯ್ಯಮ್ಮ ಅಯ್ಯಪ್ಪ ಅಂತಿದ್ದಾರೆ. चोटी कटवा भैया भी है। अरे भैया 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 आस्ता भैया आस्ता भैया अरे आस्ते बैठा पीछे भैया आजा पीछे यार तो मैं लाइसेंस नहीं नहीं बोल रहा यार। एक मिनट हां भैया हमने देखो चोटी कटवा भैया भी है इसमें। बना लो हाथ जोड़ ली भैया। ऐसे हाँ चौकी और दूल्हा बीच में रखना होता है। दूल्हा है अरे जाना इधर भैया सामने करो सामने। Repos Super Offer Repos Bumper Offer ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಬೇಕಿತ್ತ ಹೋಗಿ ಹೋಗಿ ಯೋಗೀಜಿಯ ಪೊಲೀಸರನ್ನೇ ಚಾಲೆಂಜ್ ಮಾಡಿ ಗಲಾಟೆ ಮಾಡ್ತೀನಿ ಅಂದ್ರೆ ಬುಲ್ಡೋಸರ್ ಬಾಬಾ ಸುಮ್ಮನೆ ಇರ್ತಾರಾ? ಅದು ಗುಂಪಿನಲ್ಲಿ ಫೈರಿಂಗ್, ಗುಂಪಿನಿಂದ ಪೊಲೀಸರ ಮೇಲೆ ಕಲ್ಲು ತೂರಾಟ ಕೂಡ ಮಾಡಿದ್ರು. ಇಷ್ಟೆಲ್ಲ ಮಾಡಿದ್ರು ಕೂಡ ಸುಮ್ಮನಿರೋದಕ್ಕೆ ಅದೇನ್ ಸಿದ್ದರಾಮಯ್ಯನವರ ಸರ್ಕಾರವದು? ಅಲ್ಲಿರೋದು ಯೋಗಿ ಮಹಾರಾಜ್. ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂತೆ ಅದಕ್ಕೆ ಅನುಭವಿಸಬೇಕಾಗಿದ್ದನ್ನ ಹಿಂಗೆ ಅನುಭವಿಸ್ತಾ ಇದ್ದಾರೆ. ಲಾಠಿ ಚಾರ್ಜ್ ಮಾಡಿ ಪೊಲೀಸರು ಸುಮ್ಮನಾಗ್ಲಿಲ್ಲ. ಒಬ್ಬರಾದ್ಮೇಲೆ ಒಬ್ಬರನ್ನ ಪೊಲೀಸರು ಒದ್ದು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಸಿಸಿಟಿವಿಗಳನ್ನ ಜಾಲಾಡ್ತಾ ಇದ್ದಾರೆ. ವಿಡಿಯೋದಲ್ಲಿದ್ದವರ ಮುಖವನ್ನ ಹುಡುಕಿ ಎಳ್ಕೊಂಡು ಬಂದು ಸೊಂಟ ಮುರಿಯುವಂತ ಕೆಲಸ ಆಗ್ತಾ ಇದೆ. ಈಗ ಮೌಲಾನಾ ತೌಕೀರ್ ರಾಜ, ಅದೇ ಇಡೀ ಗಲಭೆ ಹಿಂದಿದ್ದಂಥ ಮಾಸ್ಟರ್ ಮೈಂಡ್, ಆತನ ಅಳಿಯನ ಅಕ್ರಮ ಅಡಗುತಾಣವನ್ನ ಬುಲ್ಡೋಸರ್ ತಂದು ಧ್ವಂಸ ಮಾಡಿದ್ದಾರೆ. ಇವರ ಅಹಂಕಾರ ಎಷ್ಟಿದೆ ನೋಡಿ. ಬುಲ್ಡೋಸರ್ ಬರೇಲಿಯ ಈ ಅಕ್ರಮ ಜಾಗವನ್ನ ನೆಲಸಮ ಮಾಡೋಕ್ ಬಂದಾಗ ತೌಕೀರ್ ರಾಜನ ಅಳಿಯ ಪೊಲೀಸರೊಂದಿಗೆನೇ ವಾಗ್ವಾದಕ್ಕೆ ಇಳಿದಿದ್ದ. ಮುಚ್ಕೊಂಡಿದ್ದಿದ್ರೆ ಬರೀ ಅಡಗುತಾಣ ಹೋಗ್ತಿತ್ತು. ಹಾರಾಡಿದ್ದಕ್ಕೆ ಪೊಲೀಸರು ಮೌಲಾನಾ ತೌಕೀರ್ ರಾಜನನ್ನೇ ಎಳ್ಕೊಂಡು ಹೋಗ್ತಾರೆ. ಸೋಷಿಯಲ್ ಮೀಡಿಯಾ ತುಂಬಾ ಇವತ್ತು ಅದೇ ವಿಡಿಯೋ ಟ್ರೆಂಡು. ನೋಡಿದ್ರಲ್ವಾ ಮೌಲಾನಾ ತೌಕೀರ್ ರಾಜನ ಅಳಿಯ ಪೊಲೀಸರು ಮುಂದೆ ಹೇಗೆ ಆಟಿಟ್ಯೂಡ್ ತೋರಿಸ್ತಿದ್ದ ಅಂತ. ಆದ್ರೆ 2 ನಿಮಿಷದಲ್ಲಿ ಅವನ ಸೊಕ್ಕು ಮುರಿತಾರೆ. ಈ ವಿಡಿಯೋದಲ್ಲಿ ಈ ಇಡೀ ಪ್ರಕರಣದ ಪೂರ್ತಿ ಅಪ್ಡೇಟ್ ಅನ್ನ ಕೊಡ್ತೀನಿ. ಬರೇಲಿ ಹಿಂಸಾಚಾರದಲ್ಲಿ ಒಟ್ಟು 73 ಆರೋಪಿಗಳನ್ನ ಯುಪಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿಯವರೆಗೆ ಪೊಲೀಸರು ಮೌಲಾನಾ ತೌಕೀರ್ ರಾಜನ ಆಪ್ತರು ಮತ್ತು ಸಹಚರರ 150 ಕೋಟಿ ಮೌಲ್ಯದ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಇದನ್ನೇ ನಮ್ಮಲ್ಲಿ ಮಾಡಬೇಕು ಅಂದ್ರೆ ನಮ್ಮ ಸಿಎಂ ಸಾಹೇಬ್ರೆ ನಮ್ಮನ್ನೇ ಅರೆಸ್ಟ್ ಮಾಡ್ತಾರೆ. ವ್ಯತ್ಯಾಸ ನೋಡಿ ಅವರಿಗೂ ಇವರಿಗೂ.
ಆಗ್ಲೇ ಹೇಳಿದಾಗೆ ಮೌಲಾನಾ ತೌಕೀರ್ ರಾಜನ ಅಳಿಯ ಮೊಯ್ಸಿನ್ ರಾಜ್ ಅವರ ಮ್ಯಾರೇಜ್ ಗಾರ್ಡನ್ ರೆಸಾರ್ಟ್ ಅನ್ನ ಬುಲ್ಡೋಸರ್ನಿಂದ ಧ್ವಂಸ ಮಾಡಿ ಹಾಕಿದ್ದಾರೆ. ಈ ಸಮಯದಲ್ಲಿ ನಕ್ರ ಮಾಡಿದಕ್ಕೆ ಮೌಲಾನಾ ತೌಕೀರ್ ರಾಜನ ಅಳಿಯನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನೊಂದು ಕಡೆ ಬರೇಲಿಯ ರಾಜಾ ಚೌಕ್ನಲ್ಲಿರುವಂತಹ ಕೌನ್ಸಿಲರ್ ಉಮ್ರಾಜ ಜಮೀನಿನ ಮೇಲೆ ಮುನ್ಸಿಪಲ್ ಕಾರ್ಪೊರೇಷನ್ ಟೀಮ್ ಕ್ರಮ ಕೈಗೊಂಡಿದೆ. ಬರೇಲಿ ಹಿಂಸಾಚಾರದ ಹಿಂದಿದ್ದಂಥ ಮೌಲಾನಾ ತೌಕೀರ್ನ ಆಪ್ತ ಸಹಚರರಾದ ನಫೀಸ್ ಮತ್ತು ನದೀಮ್ ಅನ್ನೋನನ್ನು ಕೂಡ ಬಂಧಿಸಲಾಗಿದೆ. ಈ ಇಬ್ರು ಏನಿದ್ದಾರೆ ಇವರು ಬರೇಲಿ ಹಿಂಸಾಚಾರದ ಮಾಸ್ಟರ್ ಮೈಂಡ್ ಅಂತ ಪೊಲೀಸರು ಗುರುತಿಸ್ತಾರೆ. ಇನ್ನು ಆರೋಪಿಯಲ್ಲಿ ತಾಜಿಲ್ನನ್ನ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಗುಂಡು ಕಾಲಿಗೆ ತಗುಲಿ ಆಸ್ಪತ್ರೆಯಲ್ಲಿ ಬಿದ್ದಿದ್ದಾನೆ. ಈತನೇ ಪೊಲೀಸರ ಮೇಲೆ ಫೈರಿಂಗ್ ಮಾಡಿದ್ದು ಅನ್ನೋದು ಗೊತ್ತಾಗಿದೆ. ಈತ ಪೊಲೀಸರನ್ನ ಟಾರ್ಗೆಟ್ ಮಾಡಿದ ಅನ್ನೋ ವಿಷಯ ಕೂಡ ಬೆಳಕಿಗೆ ಬಂದಿದೆ. ಈ ಪ್ರಕರಣದ FIR ನಲ್ಲಿ ಮೌಲಾನಾ ತೌಕೀರ್ ರಾಜ ಹೇಗೆಲ್ಲ ಪ್ಲಾನ್ ಮಾಡಿದ್ದ ಅನ್ನೋದು ಕೂಡ ಬಯಲಾಗಿದೆ. ಈ ಮೌಲಾನಾ ತೌಕೀರ್ ರಾಜ ಹಾಗೂ ಅವನ ಇಡೀ ಟೀಮ್ ವಾಟ್ಸಪ್ ಮೂಲಕ ಮುಸ್ಲಿಮರಿಗೆ ಮೆಸೇಜ್ ಕಳಿಸಿ ಪ್ರಚೋದನೆಯನ್ನ ಕೊಡ್ತಾರೆ. ಜನರನ್ನ ಸೇರಿಸಿ ದೊಂಬೆ ಎಬ್ಬಿಸುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಮುಸಲ್ಮಾನರು ನಮ್ಮ ಶಕ್ತಿಯನ್ನ ತೋರಿಸಲೇಬೇಕು, ಅದರಲ್ಲಿ ಪೊಲೀಸರ ಹತ್ಯೆ ಬೇಕಾದ್ರೂ ನಡೀಲಿ, ಅವರು ಸತ್ರು ಪರವಾಗಿಲ್ಲ, ಇಂಥ ಪ್ರಚೋದನೆ ಕೊಟ್ಟಿದ್ದಾನೆ ಅನ್ನೋದು FIR ನಲ್ಲಿ ತಿಳಿದು ಬಂದಿದೆ. ಹಾಗಾದ್ರೆ ಈ ಕೇಸ್ ಎಷ್ಟು ಚುರುಕಾಗಿ ನಡೀತಾ ಇದೆ. ಈ ಹಿಂಸಾಚಾರದಲ್ಲಿ ಹೊರಗಿನವರ ಕೈವಾಡ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಬೇರೆ ಬೇರೆ ರಾಜ್ಯದಿಂದ ಜನರನ್ನ ಕರೆಸಲಾಗಿತ್ತು. ಜೊತೆಗೆ ಬಾಂಗ್ಲಾದಿಂದಲೂ ಒಂದಷ್ಟು ಮಂದಿಯನ್ನ ಕರ್ಸ್ಕೊಂಡಿದ್ರಂತೆ. ಮೊದಲು ಮೌಲಾನಾ ತೌಕೀರ್ ರಾಜನ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿದ್ದು ಗೊತ್ತಿದೆ. ನಂತರ ಮೌಲಾನಾ ರಾಜನ ಮಾರ್ಕೆಟ್ನಲ್ಲಿದ್ದಂಥ 37 ಅಂಗಡಿಗಳನ್ನ ನೆಲಸಮ ಮಾಡುವಂತ ಕೆಲಸ ಕೂಡ ಶುರುವಾಗಿದೆ. ಯೋಗಿಜಿ ಮೊದಲೇ ಹೇಳಿದ್ರು, UPಯಲ್ಲಿರೋದು ನಮ್ಮ ಸರ್ಕಾರ ಅಂತ ಮರ್ತಿದ್ದಾನೆ ಮೌಲಾನಾ ತೌಕೀರ್ ರಾಜ ಅಂತ. ಸೊ ಈಗ ನೆನಪು ಮಾಡುವಂತ ಕೆಲಸ ಆಗ್ತಾ ಇದೆ. ಅವರ ಆದೇಶದಂತೆ ಆರೋಪಿಗಳೆಲ್ಲರೂ ಕೂಡ ಬಚಾವಾಗದಂತೆ ಒದ್ದು ಏಳ್ಕೊಂಡು ಬರ್ತಾ ಇದ್ದಾರೆ. ಅವರ ಲೆಕ್ಕಾಚಾರವನ್ನ ಚುಕ್ತ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಪೊಲೀಸರಿಗೆ ಯೋಗಿಜಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಗಲಭೆಕೋರರಿಗೆ ಪೊಲೀಸರು ಯೋಗಿಜಿ ಹೇಳ್ದಂಗೆ ಟ್ರೀಟ್ಮೆಂಟ್ ಸರಿಯಾಗಿಯೇ ಕೊಡ್ತಾ ಇದ್ದಾರೆ. ಇವರ ಮುಂದಿನ ಪೀಳಿಗೆ ಕೂಡ ಇಂಥ ಕೆಲಸ ಮಾಡಬಾರ್ದು, ಹಂಗ್ ಮಾಡ್ತಾ ಇದ್ದಾರೆ. CCTVಯಲ್ಲಿ ಕಾಣುವಂಥ ಮುಖಗಳಿಗೆ ಉಳಿಗಾಲ ಅಂತೂ ಖಂಡಿತ ಇಲ್ಲ. ನೋಡಿ, ಈ ಹಿಂಸಾಚಾರದ ಒಂದು ದಿನದ ಮುಂಚೆ IMC ತೌಕೀರ್ ರಾಜನ ಪಾರ್ಟಿಯ ವಾಟ್ಸಪ್ ಗ್ರೂಪ್ ಆಕ್ಟಿವ್ ಆಗಿತ್ತು. ಅದರ ಮೂಲಕ 1600 ಮಂದಿಯನ್ನ ಸೇರಿಸಿದ್ದಾರೆ. ಅವರೇ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಸೊ ಫೋನ್ ನಂಬರ್ ಮೂಲಕ ಹಿಡಿಯೋದು ಇನ್ನೂ ಸುಲಭ ಆಗೋಯ್ತು. Repos Super Offer. Repos Bumper Offer. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.